ನನಗೆ ಇಂಥ ಕಾರ್ಯಕ್ರಮ ಭಾಳ ಖುಷಿ ಆಗ್ತದೆ. ಯಾಕಂದರೆ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಏನಾದರೂ ಆಲೋಚನೆ ಮಾಡಬೇಕಂತೇಳಿ ಇಂಥ ಕಾರ್ಯಕ್ರಮವನ್ನು ಮಾಡಬೇಕು. ಅವರಲ್ಲಿ ಯಾವ ಪ್ರತಿಭೆ ಅಂತ ಇದೆ ಅಂತ ಗುರುತಿಸಿ ಹೊರಹೊಮ್ಮಿಸಲಿಕ್ಕೆ ಸಾಧ್ಯ ಆಗ್ತದೆ. ಕೇವಲ ಕೆಲವುದ್ರ ಬಗ್ಗೆ ಈಗ ಚರ್ಚೆಯನ್ನು ಮಾಡಿದರೆ ನನ್ನ ಮೇಲೆ ದೊಡ್ಡ ಅಪವಾದ ಬಂದಿದೆ. ಆದರೆ ಒಂದು ಮಾತನ್ನು ಹೇಳ್ತೀನಿ, ನಿಮ್ಮ ಭಕ್ತಿ ಭಜನೆ ಖಂಡಿತವಾಗಿ ನಿಮ್ಮ ಮನೆಯಲ್ಲಿ ನಿಮ್ಮ ದೇವಸ್ಥಾನದಲ್ಲಿ ಮಾಡೋದ್ರೊಟ್ಟಿಗೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಬೇಕಾದ್ರೆ ಈ ಸೆಲೆಬ್ರಿಟೀಸ್ ಬಂದಿದ್ದಾರಲ್ಲ, ಅವರನ್ನು ನೋಡಿ ಮಕ್ಕಳಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅಂತ ನೋಡಿ. ಇವತ್ತೀಗ ಇಷ್ಟೊಂದು ಜನರಿಗೆ ಬೇರೆ ಬೇರೆ ವಿವಿಧ ಕಾರ್ಯಕ್ರಮಗಳನ್ನು ಇಟ್ಟಿದ್ದಾರೆ. ಅದನ್ನು ಗುರುತಿಸ್ಲಿಕ್ಕೆ ತಂದೆ ತಾಯಿಂದರಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇಲ್ಲದಿದ್ದರೆ ನೇರವಾಗಿ ಶಾಲೆಗೆ ಹೋಗೋದು, ಮನೆಗೆ ಬರೋದು, ಭಜನೆ ಮಾಡೋದು, ಭಕ್ತಿ ಮಾಡೋದು, ಮನೆಯಲ್ಲಿ ಕೂತ್ಕೊಳ್ಳೋದಲ್ಲ. ಪ್ರತಿಯೊಂದು ಮಗುವಿನಲ್ಲಿ ಅವ್ಯಕ್ತವಾಗಿ ಸಮಾಗೊಂಡಂಥ ಪ್ರತಿಭೆಯನ್ನು ಗುರುತಿಸುವಂಥ ಕೆಲಸವನ್ನು ಶಾಲೆಯಲ್ಲಿ ಒಂದು ಶಿಕ್ಷಕರು ಮಾಡ್ತಾರೆ. ಅದರೊಟ್ಟಿಗೆ ಮನೆಯಲ್ಲಿ ಸಹ ಇದನ್ನು ನೋಡಿ ಮನೆಯಲ್ಲಿ ಸಹ ನೀವು ಉತ್ತೇಜನವನ್ನು ಕೊಡುವಂಥ ಕೆಲಸ ಮಾಡಬೇಕಾಗಿ. ಕೇವಲ ಅವರಿಗೆ ಓದಿದೆಯಾ ಬರ್ದಿಯಾ ಅಲ್ಲ, ಕ್ರೀಡೆ ಕಲೆ ಎರಡೂ ಸಹ ಇವತ್ತಿನ ದಿವಸದಲ್ಲಿ ಶಿಕ್ಷಣದ ಒಂದು ಭಾಗ. ಕೇವಲ ಅವರಿಗೆ ಬೇರೆ ಬೇರೆ ಕಡೆಯಲ್ಲಿ ಹೋಗಿ ನೃತ್ಯ ಮಾಡಿ ಬರುವಂಥದ್ದೆಲ್ಲ. ಅನೇಕ ಮಂದಿ ನೃತ್ಯದಲ್ಲಿ ಮೇಲೆ ಬಂದವರೇ ಕಲಾವಿದರಾಗಿ ಹೊರಹೊಮ್ಮುತ್ತಾರೆ, ಬೇರೆ ದೊಡ್ಡ ದೊಡ್ಡ ಕಲಾವಿದರಾಗಿ. ಅವ್ರ ನೃತ್ಯದಲ್ಲಿ ಸಹ ಅವರು ಸಂಪಾದನೆಯನ್ನು ಮಾಡಲಿಕ್ಕೆ ಸಾಧ್ತದೆ. ಈಗ ಸೆಲೆಬ್ರಿಟಿಗಳಾಗುವಂಥದ್ದು ಅವರೇ. ಕ್ರೀಡೆಯಲ್ಲಿ ಕ್ರಿಕೆಟ್ನಲ್ಲಿ, ಫುಟ್ಬಾಲ್ನಲ್ಲೋ, ವಾಲಿಬಾಲ್ನಲ್ಲಿ ಮೇಲೆ ಬಂದರೆ ಮಕ್ಕಳಿಗೆ ಇಂಥದೇ ಆಟ ಅಂತ ಹೇಳಬೇಡಿ, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅದಕ್ಕೆ ಉತ್ತೇಜನವನ್ನು ಕೊಡುವಂಥ ಕೆಲಸವನ್ನು ಮಾಡಿದಾಗ ಮಾತ್ರ ಅವರಿಗೆ ಆಸಕ್ತಿ ಇರ್ತದೆ. ಬರೀ ಓದು ಅಂತ ಹೇಳಿದರೆ ಅವರಿಗೆ ಆ ಸಮಯದಲ್ಲಿ ಅವರೇ ಹೊಂದಿಸ್ಕೊಳ್ತಾರೆ. ನಾವೇನು ಮಾಡಬೇಕಾಗಿಲ್ಲ. ಆಟಕ್ಕೆ ಸಮಯವನ್ನು ಹೊಂದಿಸ್ಕೊಂಡು ಓದಿಗೂ ಸಮಯವನ್ನು ಹೊಂದಿಸ್ಕೊಳ್ತಾರೆ. ಆದರೆ ನಿಮಗೆ ಅದನ್ನು ಸ್ವಲ್ಪ ಬೆಂಬಲವನ್ನು ಕೊಡುವಂಥ ಕೆಲಸವನ್ನು ಮಾಡದೇ ಇದ್ದರೆ ಖಂಡಿತವಾಗಿ ಅವರಿಗೆ ಆಟದ ಸಮಯದಲ್ಲಿ ಓದು ಅಂತ ಹೇಳಿದರೆ ಪುಸ್ತಕ ಮಾತ್ರ ಅವರ ಮುಂದೆ ಇರ್ತದೆ, ಬಿಟ್ಟರೆ ಖಂಡಿತವಾಗಿ ಅವರು ಓದುವುದೇ ಇಲ್ಲ. ಆದರೆ ಪರೀಕ್ಷೆಯ ಪದ್ಧತಿಯು ಬದಲಾವಣೆ ಆದದರಿಂದ ಇವತ್ತು 90-95 ಶಂಕರನಾರಾಯಣದ ಹುಡುಗನಿಗೆ 625 ಮಾರ್ಕ್. ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಬಂದದ್ರಿಂದ ಮಕ್ಕಳಿಗೆ ಮಾರ್ಕ್ಸನ್ನು ತೆಗಿಲಿಕ್ಕೆ ಸಾಧ್ಯ ಆಗ್ತದೆ. ಆದರೆ ಇವತ್ತು ಮಾಡುವ ಕಾರ್ಯಕ್ರಮದಲ್ಲಿ ಗುರುತಿಸಿ ಮೇಲೆ ತಂದಾಗ ಕ್ರೀಡೆಗೂ CETಯಲ್ಲಿ ರಿಸರ್ವೇಷನ್ ಇದೆ, ನೀಟ್ನಲ್ಲಿ ಮತ್ತು ಕಲೆಗೆ ಅಲ್ಲಿಯ ಶಾಲೆಗಳಲ್ಲಿ ಹೆಚ್ಚಿನ ಒತ್ತನ್ನು ಕೊಡುವಂಥ ಕೆಲಸವನ್ನು ಮಾಡಿದಾಗ ರಕ್ಷಕರು ಅದರ ಬಗ್ಗೆ ಹೆಚ್ಚು ಗಮನವನ್ನು ಹರಿಸಿ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತಾ, ಕುದ್ರೋಳಿ ಗಣೇಶ್ ಅವರು ನಾವು ಮಾತಾಡುವಾಗ ಈ ಚುನಾವಣೆಯಲ್ಲಿ ಏನಾದರೂ ಅವ್ರು ಮ್ಯಾಜಿಕನ್ನು ಮಾಡಿ ಓಟ್ ಹಾಕ್ಸ್ಲಿಕ್ಕೆ ಆಗ್ತದಂತ ನೋಡ್ತೇನೆ ಅಂತ ಹೇಳಿದರು. ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿ ಓಟ್ ಹಾಕ್ಸೋದಾಗಿದ್ರೆ ಎಲ್ಲರೂ ಮ್ಯಾಜಿಕನ್ನು ಶುರು ಮಾಡಿಸ್ತಾ ಇದ್ರು. ಆದರೆ ವೋಟಿಂಗ್ ಮೆಷಿನ್ನಲ್ಲಿ ಆಗ್ತದೆ ಅಂತ ಚರ್ಚೆ ಶುರುವಾಗಿದೆ. ಆದರೆ ಇಂಥದ್ದೊಂದು ಶುರುವಾದರೆ ಮತ್ತು ಚುನಾವಣೆ ಬೇಡ. ನಾನು ಕೆಲವೊಮ್ಮೆ ಹೇಳ್ತೇನೆ, ಶ್ರುತಿ ಅವರೇ, ಎಷ್ಟು ಖರ್ಚು ಮಾಡೋದು ನೋಡಿದಾಗ ನನಗೆ KPL IPLನಲ್ಲಿ ಆಪ್ಷನ್ ಮಾಡ್ತೇವೆ ಪ್ಲೇಯರ್ ಕಾನ್ಸ್ಟಿಟ್ಯೂನ್ಸಿ ಆಪ್ಷನ್ ಮಾಡಿಬಿಟ್ರೆ ಆಗಿ ಹೋಯ್ತು. ಅವ್ರಿಗೂ ಯಾಕೆ ಕೆಲಸವನ್ನು ಮಾಡಬೇಕು ಅಂತ ಕೆಲಸ ಮಾಡಬೇಕಾಗಿಲ್ಲ, ಕೇವಲ ಆಪ್ಷನನ್ನು ಮಾಡಿಬಿಟ್ಬಿಟ್ರೆ ನಡ್ಕೊಂಡು ಹೋಗ್ತದೆ. ಅದಕ್ಕೆ ಸ್ವಲ್ಪ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನೀವು ಆಲೋಚನೆ ಮಾಡೋದ್ರೊಟ್ಟಿಗೆ ಸಮಾಜದ ಸ್ವಾಸ್ಥ್ಯದ ಬಗ್ಗೆ ಸಹ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಇಂದು ನನಗೆ ಐ ಆಮ್ ಮಿಸ್ಸಿಂಗ್ ಒನ್ ಪರ್ಸನ್, ಸಂತೋಷ್, ರಿಯಲಿ ಮಿಸ್ಸಿಂಗ್. ಆದರೆ ತಾವು ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಿ, ತಮಗೆ ಅಭಿನಂದಿಸ. ಪ್ರಾಯಶಃ ವಿನಯ್ ಅವರು ಮುಂದಿನ ದಿನಗಳಲ್ಲಿ ಒಳ್ಳೆಯ ಮಾಸ್ ಆಫ್ ಸೆರೆಮನಿ ಆಗ್ತಿದೆ ಅಂತ ನಾನಂತೂ ಭಾವಿಸ್ತೇನೆ. ಐ ವಿಶ್ ಯು ಆಲ್ ದ ಬೆಸ್ಟ್. ನೀವು ಒಂದು ಮಾತನ್ನು ಹೇಳಿದ್ದೀರಿ, ಸಮಾಜದ ಸ್ವಾಸ್ಥ್ಯ ಕೇವಲ ನಮ್ಮಲ್ಲಿ ಬದಲಾವಣೆ ಆದರೆ ಸಾಕುವುದಿಲ್ಲ. ನಿಮ್ಮ ಕಸ ರಸ್ತೆಯಲ್ಲಿ ಹಾಕಿದರೆ ಊರು ಹಾಳಾಗ್ತದಲ್ಲ, ಅದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗ್ತದೆ.
ನಾವು ಮೊನ್ನೆ ಒಂದು ಒಳ್ಳೆ ಕಾರ್ಯಕ್ರಮನ ಕಾಲೇಜಿನವರು ಕೊಟ್ಟರು. ಅಲ್ಲಿ ಯಕ್ಷಗಾನ ರೂಪದಲ್ಲಿ ಪ್ಲಾಸ್ಟಿಕ್ ಆಸುರ ಅಂತ ಒಂದು ಯಕ್ಷಗಾನವನ್ನು ಮಾಡಿ ಮಕ್ಕಳಿಗೆ ತೋರಿಸಿದರು ಈ ಕಾಲೇಜಿನಲ್ಲಿ, ಒಂದು 4-5 ಕಾಲೇಜಿನಲ್ಲಿ. ಕಾರಣ ಇಷ್ಟೇ, ಪ್ಲಾಸ್ಟಿಕ್ಕಿನ ಅಂದ ಆಗುವಂಥ ಸಮಸ್ಯೆಗಳನ್ನು ನಾವು ಸಮಾಜಕ್ಕೆ ತೋರಿಸಿ ಹೇಳಿದ್ರೆ, ನಿಮ್ಮ ಮನೆಯ ಪ್ರಾಣಿಗಳು, ನಾಯಿ ಆಗಲಿ ದನ ಆಗಲಿ ಇವು ಸಾಯುವಂಥದ್ದು, ಸಮುದ್ರಕ್ಕೆ ಹೋದಾಗ ಮೀನುಗಳು ತಿಂದು ಅದು ಕ್ಯಾನ್ಸರಸ್ ಆಗ್ತದೆ ಅನ್ನುವಂಥದ್ದು ಭಾವನೆ ಇದೆ. ಅದಕ್ಕೋಸ್ಕರ ಓಷನ್ ಪ್ಲಾಸ್ಟಿಕ್ ಅನ್ನು ಕಲೆಕ್ಟ್ ಮಾಡುವಂಥದ್ದು ಮುಂದಿನ ದಿನದಲ್ಲಿ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅನ್ನುವಂಥದ್ದನ್ನು ಅರ್ಥವನ್ನು ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಬದಲಾವಣೆಯನ್ನು ತರಬೇಕಾದ್ರೆ ನಮ್ಮಿಂದ ಪ್ರಾರಂಭ ಆಗಲಿ ಅಂತ. ಯಾವತ್ತೂ ಸಮಾಜದಲ್ಲಿ ನಾವು ಬೇರೆಯವರನ್ನ ದೂಷಣೆ ಮಾಡೋದಕ್ಕಿಂತ ನಾವು ಸರಿಯಾದಾಗ ನಮ್ಮನ್ನು ನೋಡಿ ಬೇರೆಯವರು ಸರಿ ಆಗಬೇಕು ಅನ್ನೋಂಥ ಒಂದು ಆಲೋಚನೆ ಮಾಡಬೇಕಾದಂಥದ್ದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೋಸ್ಕರ ಈ ಮಕ್ಕಳಿದಾರಲ್ಲ, ಮಕ್ಕಳಿಗೆ ಮುಂದೇನು ಅನ್ನೋದರ ಬಗ್ಗೆ ಸ್ವಲ್ಪ ದಾರಿ ಇಡಿಸುವಂಥ ಕೆಲಸ ತಂದೆ ತಾಯಂದರು ಮಾಡಿ ಮುಂದಿನ ಯೋಚನೆ ಮಾಡಿದಾಗ ಯೋಜನೆಗಳು ನಿಮಗೆ ತನ್ನಿಂದ ತಾನಾಗಿ ಬರ್ತದೆ. ಈಗ ಕಲಾವಿದರನ್ನು ನೋಡಿದಾಗ ನಮ್ಮ ಮಕ್ಕಳು ಕಲಾವಿದರಾಗಲಿ ಅನ್ನುವಂಥ ಆಸೆಯೂ ಇರ್ತದೆ. ಡಾಕ್ಟರ್ ನೋಡಿದಾಗ ವೈದ್ಯರಾಗಲಿ ಅಂತದ್ದು ಇರ್ತದೆ, ಇಂಜಿನಿಯರ್ ಆದಾಗ. ಹಾಗೆ ಮುಂದೆ ಅವ್ರು ಏನಾಗಬೇಕು ಅನ್ನೋಂಥದ್ದನ್ನು ಕೂತು ಚರ್ಚೆ ಮನೆಯಲ್ಲಿ ತಂದೆ ತಾಯಿ ಮಕ್ಕಳ ಹತ್ರ ಸ್ವಲ್ಪ ಸಮಯವನ್ನು ಕೊಡಿ. ಒಂದು ನಾವು ನಿಮ್ಮ ಕಚೇರಿಯಲ್ಲಿ ಕೂತು ಮಾತಾಡುವಾಗ, ರಮೇಶ್ ಹತ್ರ ಕಚೇರಿಯಲ್ಲಿ ಕೂತು ಮಾತಾಡುವಾಗ ರಕ್ಷಕರು ಕೇವಲ TV ಸೀರಿಯಲನ್ನು ನೋಡ್ತಾ ಇದ್ದಾರೆ, ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ನೀವು ಅದ್ರ ಬಗ್ಗೆ ಆಲೋಚನೆಯನ್ನು ಮಾಡದಿದ್ರೆ ಮುಂದೆ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಬರಬಾರ್ದು. ಯಾಕಂದರೆ ಡ್ರಗ್ಸ್ ಆ್ಯಂಡ್ ಬೆಟ್ಟಿಂಗ್ ಆ್ಯಪ್ ಇವೆರಡರಿಂದ ಸಮಾಜಕ್ಕೆ ಆಗುವಂಥ ತೊಂದರೆ ಬೇರೆ ಯಾವುದರಿಂದ ಆಗುವುದಿಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದಯವಿಟ್ಟು ಮತ್ತೆ ಇದು ಡ್ರಿಂಕ್ಸ್ ಬೇರೆ ಒಂದು ಸರ್ಕಾರವೇ ಕೊಟ್ಟಿದೆ, ಬಾರ್ ಲೈಸೆನ್ಸ್, ವೈನ್ ಶಾಪ್ ಲೈಸೆನ್ಸ್ ಅಲ್ಲಿ. ಆದರೆ ಡ್ರಗ್ಸ್ ಬಗ್ಗೆ ಆಲೋಚನೆ ಮಾಡಿ. ಮೊನ್ನೆ ಮುಂಬೈಯಲ್ಲಿ ಒಂದು ವಾಟ್ಸಪ್ಪಲ್ಲಿ ಬಂತು, ಒಬ್ಬ ಸತ್ತ 1 ಗಂಟೆಗಳಲ್ಲಿ ಸತ್ತ ನಿಂತಿದ್ದ. ಅವನಿಗೆ ಅವನ ಮೇಲೆ ಸ್ವಯವೇ ಇಲ್ಲ, ಇನ್ನೊಬ್ಬ ಬಗ್ಗೆ ಇದ್ದಾನೆ. ಅದು ಅವ್ರು ಏನನ್ನು ಮಾಡ್ತಾರೆ ಅನ್ನೋದು ಅವರ ದೇಹದ ಮೇಲೆ ಹಿಡಿತವೇ ಇಲ್ಲದೆ ಇದ್ರೆ ಮಣಿಪಾಲದ ಒಂದು ನಿನ್ನೆ ಬಂತು ಕಾಣ್ತದೆ. ಇವೆಲ್ಲವನ್ನು ನೋಡುವಾಗ ಮಕ್ಕಳ ಬಗ್ಗೆ ದಯವಿಟ್ಟು ಹೆಚ್ಚು ಗಮನವನ್ನು ಹರಿಸಿ ಮುಂದೆ ಒಂದು ದಾರಿಯನ್ನು ಇರಿಸಿಬಿಡಿ, ಒಳ್ಳೆ ದಾರಿಯನ್ನು. ಆಮೇಲೆ ದೇ ಟೇಕ್ ಕೇರ್ ಆಫ್ ದೆಮ್ಸೆಲ್ಸ್. ಆದರೆ ಶಿಕ್ಷಣ ಅಕ್ಷರಾಭ್ಯಾಸದ ಒಟ್ಟಿಗೆ ಕ್ರೀಡೆ, ಕಲೆ ಮತ್ತು ನೃತ್ಯ ಇದರಲ್ಲೆಲ್ಲ ಹೆಚ್ಚು ಆಸಕ್ತಿ ಬರುವಂತೆ ಮಾಡಿ ಅಂತ ಹೇಳ್ತಾ, ಇನ್ನು ಅನೇಕ ಮಂದಿ ಮಾತಾಡಲಿಕ್ಕಿದ್ದಾರೆ. ಅದಕ್ಕೋಸ್ಕರ ನಿರಂತರವಾಗಿ ಮಕ್ಕಳೊಟ್ಟಿಗೆ ಇಂಟ್ರ್ಯಾಕ್ಟ್ ಮಾಡಲಿಕ್ಕೆ ನಾನು ಹೆಚ್ಚಿನ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ಗೆ ಹೋಗ್ತೇನೆ. ಆದರೆ ಕೊನೆಯಲ್ಲಿ ಒಂದು ಮಾತನ್ನು ಹೇಳ್ತೇನೆ. ನಿನ್ನೆ ದಿವಸ ಒಂದು ಯೂಟ್ಯೂಬ್ನಲ್ಲಿ ಬಂತು, ಹಿಮಾಚಲ ಪ್ರದೇಶದ ಅನನ್ಯ ನೇಗಿ ಎನ್ನುವರು ಒಂದು ಮಾತನ್ನು ಹೇಳಿದ್ದನ್ನು ಯಾರಾದರೂ ಕೇಳಿದಿರ? ಅನನ್ಯ ನೇಗಿ ಅವರನ್ನು ಪಾರ್ಲಿಮೆಂಟಿನ ಸಂಸತ್ ಭವನದಲ್ಲಿ ಅವರನ್ನು ಮಾತಾಡಲಿಕ್ಕೆ ಯೂತ್ ಸರ್ವಿಸ್ ಡಿಪಾರ್ಟ್ಮೆಂಟ್ನವರು ಕರೆದರು. ಅವರು ಅಂಬೇಡ್ಕರ್ ಬಗ್ಗೆ ಮಾತಾಡಲಿಕ್ಕೆ ಕರೆದದ್ದು. ಆ ಹುಡುಗಿ ಭಾಷಣದಲ್ಲಿ ಹೇಳ್ತದೆ, ಸಂವಿಧಾನದಲ್ಲಿ ಇರುವಂಥದ್ದು ವಿ ದ ಪೀಪಲ್ ಆಫ್ ಇಂಡಿಯಾ, ಇಟ್ಸ್ ನಾಟ್ ವಿ ದ ಹಿಂದೂಸ್, ವಿ ದ ಮುಸ್ಲಿಮ್ಸ್, ವಿ ದ ಸಿಖ್ಸ್, ವಿ ದ ಜೈನ್ಸ್ ಅಂತ ಎಲ್ಲಿಯೂ ಹೇಳಿಲ್ಲ ಅನ್ನುವಂಥ ಮಾತನ್ನು ಅಷ್ಟು ಚಿಕ್ಕ ಹುಡುಗಿ ಹೇಳ್ತಾರೆ. ನಮಗೆ ಅದು ಒಂದು ಪಾಠ ಅನ್ನುವಂಥ ನಾವು ಸಹ ಅದನ್ನು ಕಲಿತ್ಕೊಳ್ಳಿಕ್ಕೆ ಭಾಳ ಇದೆ ಅಂತ ಹೇಳ್ತಾ, ಇದನ್ನು ಹೆಚ್ಚಾಗಿ ಎಲ್ಲರೂ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಅರ್ಥಕ್ಕೆ ಬಿಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಜೈ ಜೈ.